ಫ್ರೆಂಡ್ಸ್ ನಮಸ್ಕಾರ. ನಾನು ಸವಿತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡತ್ತೀನಂದ್ರೆ ಒಂದು ಸ್ವೀಟ್ ರೀ, ಜಾಮೂನ್ ಮಾಡತ್ತೀನಿ ನೋಡಿರಿ. 1 ಕಪ್ ಹಾಕಿನ ಸಕ್ರೆ ಮ್ಯಾಲೆ ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ ರೀ. 1 ಗ್ಲಾಸ್ ನೀರು ಹಾಕಿನು. ಅದ್ರ ಪಾಕ ಹೆಂಗೆ ಮಾಡಬೇಕು ತೋರಿಸ್ತೀನಿ ರೀ. ಈಗ ಕುದಿ ಆತೈತಿ ನೋಡಿರಿ. ಭಾಳ ಗಟ್ಟಿ ಏನಾಗಬಾರ್ದ್ರಿ ಅದ, ಸ್ವಲ್ಪ ಕುದಿತಂದ್ರೆ ಸಾಕ್ರಿ. ಏಲಕ್ಕಿ ಪುಡಿ ಹಾಕಾಕತ್ತೇನು. ಏನು ಪಾಕ ಬರಬೇಕು ಅಂತೇನೇನು ಈಜಿ ಐತ್ರಿ, ಪಟ್ನ ಮಾಡ್ಬೋದು. ಈ ರೀತಿ ಪಾಕ ತಯಾರಿಸ್ಕೊಳ್ರಿ. ಈ ಜಾಮೂನ್ ಪ್ಯಾಕೆಟ್ ನೋಡಿರಿ, 1 ಪ್ಯಾಕೆಟ್ ಮಾಡತ್ತೀನಿ ನಾನು. ಇಷ್ಟು ಇರ್ತೈತೆ ರೀ ಹಿಟ್ಟು. 1 ಪ್ಯಾಕೆಟ್ನಾಗ 1 ಚಮಚ ತುಪ್ಪ ಹಾಕ್ಕೊಳಕತ್ತೀನು. ಹಾಲು ಹಾಕಿ ನಾದ್ಕೋಬೇಕು ರೀ ಮೆತ್ತಗಾಗಿ. ಸ್ವಲ್ಪ ಹಾಲು ಹಾಕಿ ನಾದ್ಬೇಕು ತಿಕ್ಕಿ. ಈ ತುಪ್ಪ ಮ್ಯಾಲೆ ಹಚ್ಕೊಂಡು ಅದ್ರಾಗೂ 1 ಚಮಚ ಹಾಕಿನು ಹಿಂಗೆ ಹಾಕ್ಕೊಂಡು ನಾದೋದ್ರಿಂದ ಸ್ಮೂತ್ ಆಕೈತೆ ರೀ ಹಿಟ್ಟು. ಒಟ್ಟು ಹಿಂಗೆ ಒಡೆಯಂಗಿಲ್ಲವ ಜಾಮೂನ್ ಮಾಡುವಾಗ. ಬಾಯಾಗೂ ಭಾಳ ರುಚಿ ಬರ್ತಾವ್ರಿ ಅವು ತಿನ್ನೋಕೆ. ಈ ರೀತಿ ತಿಕ್ಕಿ ನಾದ್ಕೋಬೇಕು ರೀ ಹಿಟ್ಟು. ಹಿಂಗೆ ಸ್ಮೂತ್ ಆಗೈತೆ ನೋಡ್ರಿ ಇದೀಗ. ಈ ರೀತಿ ಹುಳಿ ಮಾಡ್ಕೋಬೇಕು ರೀ ಜಾಮೂನ್ದು. ಎಲ್ಲ ಮಾಡಿಟ್ಕೊಂಡಿನಿ ನೋಡಿರಿ. ಈಗ ಕರಿತೇನೆ ರೀ ಎಣ್ಣೆ ಕದತಿ ಸ್ವಲ್ಪ ಹಾಕಿ ಕರ್ಕೊಳ್ಳೋದ್ರಿ. ಏನು ಒಂದು 10 ನಿಮಿಷನ್ಯಾಗ ಮಾಡ್ಬೋದು ರೀ. ಜಾಮೂನ್ ಮಾಡೋದು ಫುಲ್ ಈಜಿ ಐತಿ, ಏನು ಕಠಿಣಿಲ್ಲ. ಪ್ಯಾಕೆಟ್ ಹಿಟ್ಟು ತೊಗೊಳೋದೈತಿ, ನಾದೋದು ಈ ಸಕ್ರೆ ಪಾಕ ಮಾಡಿ ಇಟ್ಕೊಂಡಿನ್ರಲ್ಲೇ ಅದ್ರೊಳಗೆ ಹಾಕಾಕತ್ತೀನಿ ನೋಡಿರಿ. ಅವು ಆಮೇಲೆ ಎಲ್ಲ ಹಿರ್ಕೋತಾವ್ರಿ. ಈ ರೀತಿ ಆಗಿದಾವ್ರಿ ನೋಡಿರಿ. ಮುರಿದು ತೋರಿಸ್ತಾನೆ, ಮೆತ್ತಗೆ ಸ್ಮೂತಾಗಿ ಬಂದಾವ್ರಿ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.